ಇದೊಂದು ವ್ಯವಸ್ಥಿತ ಸಂಚು ಅಂತ ಸಿಬಿಐ ಪರ ವಕೀಲರು ಮತ್ತೊಮ್ಮೆ ಕೋರ್ಟ್ ಗಮನಕ್ಕೆ ತರೋ ಪ್ರಯತ್ನವನ್ನ ಇಲ್ಲೂ ಮಾಡಿದ್ರು. ಶಿಕ್ಷೆಯ ಪ್ರಮಾಣ ಇಳಿಕೆಗೆ ಅಪರಾಧಿಗಳ ಪರ ವಕೀಲರು ಮಾಡಿದ್ದಾರೆ. ಅವರು ಹೇಳಿದ್ರು, ನಮ್ಮವರು ಹಸು ಸಾಕಿದ್ದಾರೆ, ಕುರಿ ಸಾಕಿದ್ದಾರೆ, ಕೋಳಿ ಸಾಕಿದ್ದಾರೆ, ಅವನ್ನೆಲ್ಲ ಇವರೇ ನೋಡ್ಕೊಳ್ಬೇಕು, ಇವ್ರು ಹೋಗಿ ಮೇವು ಕೊಟ್ರೇನೆ ಅವು ತಿನ್ನೋದು ಅನ್ನೋ ಅರ್ಥದಲ್ಲಿ ಮಾತಾಡಿದ್ರು ವಕೀಲರು. ಬಟ್ ಅದನ್ನೆಲ್ಲ ಮಾನ್ಯ ಮಾಡುತ್ತಾ ಕೋರ್ಟ್ ನೋಡೋಣ. ಕುತೂಹಲ ಕೆರಳಿಸಿದೆ. ಜನಪ್ರತಿನಿಧಿಗಳ ಕೋರ್ಟ್ನ ತೀರ್ಪು ಅಂದರೆ ಶಿಕ್ಷೆಯ ಪ್ರಮಾಣ ಪ್ರಕಟ ಆಗೋದು. ಸಿಬಿಐ ಪರ ವಕೀಲರು ಹೇಳ್ತಿದ್ದಾರೆ, ಇದು ರೇರೆಸ್ಟ್ ಆಫ್ ರೇರ್ ಪ್ರಕರಣ ಅನ್ನೋ ರೀತಿಯಲ್ಲಿ ನೋಡಬೇಕು, ಎಲ್ರಿಗೂ ಮಾದರಿ ಆಗಬೇಕು. ದರ್ಪ, ಅಹಂಕಾರ, ಅಧಿಕಾರ ಎಲ್ಲ ಇದು ಬಿಟ್ಟರೆ ಏನು ಬೇಕಾದರೂ ಮಾಡಬಹುದು ಅನ್ನೋ ಮೆಸೇಜು ಈ ಪ್ರಕರಣದಲ್ಲಿ ಹೋಗಿತ್ತು ಹಿಂದೆ. ಈಗ ಅದು ಅಳಿಸ್ಬೇಕು ಅನ್ನೋದು ಅವ್ರ ಯೋಚನೆ. ಡೀಟೇಲ್ಸ್ ಕೊಡ್ತಾರೆ ಮುರಳಿ. ಏನೇನೆ ವಕೀಲರ ಲಾಜಿಕನ್ನು ನೋಡ್ತಾ ಇದ್ವಿ, ವಿನಯ್ ಕುಲಕರ್ಣಿ ಪರ ವಕೀಲರ ಲಾಜಿಕ್ಕು ನಮಗೆಲ್ಲ ಅದು ಹಾಸ್ಯಾಸ್ಪದ ಅನ್ಸಿದ್ರು ಕೂಡ ತಮ್ಮ ಕಕ್ಷಿದಾರನನ್ನ ಡಿಫೆಂಡ್ ಮಾಡೋದಕ್ಕೆ, ಕಡಿಮೆ ಶಿಕ್ಷೆ ಕೊಡಿಸೋದಕ್ಕೆ ಅವರು ಪ್ರಯತ್ನ ಪಟ್ಟರು. ಇವೆಲ್ಲ ವರ್ಕ್ ಆಗುತ್ತೆ ಅನ್ಸುತ್ತಾ? ಮಮತಾ, ಪ್ರಮುಖವಾಗಿ ವಿನಯ್ ಕುಲಕರ್ಣಿ ಪರ ವಕೀಲರು ಮಾಡುವಂಥ ಸಂದರ್ಭದಲ್ಲಿ ಅವ್ರಿಗೆ ಇರುವಂಥ ಆಪ್ಷನ್ಗಳೇನಿತ್ತು ಆಪ್ಷನ್ಗಳನ್ನು ಸದುಪಯೋಗ ಪಡಿಸ್ಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡಿರುವಂಥದ್ದು. ಯಾಕೆಂದರೆ ರಾಜಕೀಯ, ಸಮಾಜ ಸೇವೆ ಜೊತೆಗೆ ಯಾರಿಗೂ ಕೂಡ ಅನ್ಯಾಯನ ಮಾಡಿಲ್ಲ, ಈ ವಿಚಾರಗಳನ್ನು ಮಾತ್ರ ಮುನ್ನೆಲೆಗೆ ತರುವಂಥ ಪ್ರಯತ್ನಗಳನ್ನು ಅವರು ಮಾಡಿರುವಂಥದ್ದು. ಯಾಕೆಂದರೆ ಈಗಾಗಲೇ ಶಿಕ್ಷೆ ಈಗಾಗಲೇ ದೋಷಿ ಅಂತ ನಿರ್ಧಾರ ಆಗೋಗಿದೆ. ದೋಷಿ ಅಂತ ನಿರ್ಧಾರ ಆದಮೇಲೆ ಶಿಕ್ಷೆ ಪ್ರಮಾಣವನ್ನು ಎಷ್ಟು ಸಾಧ್ಯವೋ ಅಷ್ಟು ಕಡಿಮೆ ಮಾಡಿಸುವಂಥ ಮಾಡುವಂಥ ಪ್ರಯತ್ನಗಳನ್ನು ಕೂಡ ಈಗ ಮಾಡುವಂಥ ವಾದವನ್ನು ಮಂಡನೆಯನ್ನು ಮಾಡಿದ್ದಾರೆ. ಆದರೆ ಎಸ್ ವಿ ರಾಜು ಅವರು ವಾದವನ್ನು ಮಾಡುವಂಥ ಸಂದರ್ಭದಲ್ಲಿ ಒಬ್ಬ ಯುವ ರಾಜಕಾರಣಿ ಒಬ್ಬ ಪ್ರತಿಸ್ಪರ್ಧಿಯಾಗಿ ಬರ್ತಾನೆ ಅಂತೇಳಿ ಪರಿಭಾವಿಸಿ ಈ ರೀತಿಯಲ್ಲಿ ಹತ್ಯೆಯನ್ನು ಮಾಡ್ತಾರೆ. ಹತ್ಯೆಯನ್ನು ಮಾಡೋ ಸಂದರ್ಭದಲ್ಲಿ ಅವರ ಕ್ರೂರತೆ ಅಥವಾ ಅಮಾನವೀಯತೆ ಯಾವ ರೀತಿ ಇತ್ತು ಅನ್ನೋದ್ರ ಬಗ್ಗೆ ಕೂಡ ಅವರು ಎಕ್ಸ್ಪ್ಲೇನ್ ಅನ್ನು ಮಾಡಿರುವಂಥದ್ದು. ಈ ಎರಡನ್ನೂ ವಾದ ಪ್ರತಿವಾದ ಇದೆ. ವಾದ ಪ್ರತಿವಾದವನ್ನು ಆಲಿಸಿದಂತೆ ನ್ಯಾಯಾಲಯ ಗರಿಷ್ಠ ಶಿಕ್ಷೆಗಳನ್ನು ವಿಧಿಸುತ್ತಾ, ಜೊತೆಗೆ ಏನಾದರೂ ಶಿಕ್ಷೆ ಪ್ರಮಾಣದಲ್ಲಿ ಕಡಿಮೆ ಮಾಡುವಂಥದ್ದು ಅಥವಾ ವೇರಿಯೇಷನ್ಗಳನ್ನು ಮಾಡುವಂಥದ್ದು ಈ ರೀತಿಯ ಸಾಧ್ಯತೆಗಳಿದೆಯಾ, ಇದೆಲ್ಲದ್ರ ಬಗ್ಗೆ ಕೂಡ ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಅಥವಾ ಕೆಲವೇ ನಿಮಿಷಗಳಲ್ಲಿ ಒಂದು ಕನ್ಫರ್ಮೇಷನ್ ಸಿಕ್ಕುತ್ತೆ, ಅಧಿಕೃತವಾಗಿ ಹೊರಗಡೆ ಬರುತ್ತೆ. ಬಹುತೇಕ ಇನ್ನೊಂದು 30 ನಿಮಿಷದ ಒಳಗಾಗಿ ಅಧಿಕೃತವಾಗಿ ಮಾಹಿತಿ ಹೊರಗಡೆ ಬಂದ ಸಂದರ್ಭದಲ್ಲಿ ಯಾವ ಅಪರಾಧಿಗಳಿಗೆ ಎಷ್ಟೆಷ್ಟು ಶಿಕ್ಷೆ ಪ್ರಮಾಣ, ಅವರವರು ಮಾಡಿರೋಂಥ ಕೃತ್ಯಗಳಿಗೆ ಎಷ್ಟು ಶಿಕ್ಷೆಯನ್ನ ಕೋರ್ಟ್ ವಿಧಿಸುತ್ತೆ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲದಿಂದ ಕಾದು ನೋಡಬೇಕಾಗಿರುವಂಥದ್ದು. ಮಮತಾ, ಧನ್ಯವಾದ ತಮ್ಮ ಮಾಹಿತಿಗಾಗಿ. ಅಸೆಸ್ಮೆಂಟ್ ಅನ್ನ ಕಂಪ್ಲೀಟ್ ಆಗಿ ಕೋರ್ಟ್ ಮಾಡುತ್ತೆ. ಪ್ರತಿ ಪ್ರಕರಣದಲ್ಲೂ ಅಷ್ಟೇ ತೀರ್ಪು ಪ್ರಕಟ ಆದ ಬಳಿಕ ಈ ವ್ಯಕ್ತಿಗೆ ನಿಜವಾಗ್ಲೂ ಎಷ್ಟು ವರ್ಷ ಶಿಕ್ಷೆಯನ್ನು ಕೊಡಬೇಕು ಅನ್ನೋದಕ್ಕೆ ಕೆಲ ರೀಸನ್ಸ್ಗಳನ್ನು ನೋಡುತ್ತೆ ಕೋರ್ಟು. ಸ್ಪೆಷಲಿ ಅವ್ರ ಏಜ್ ಇರ್ಬೋದು, ಅವ್ರ ಮೆಂಟಲ್ ಸ್ಟೇಟಸ್ಸು, ಸೋಷಿಯಲ್ ಆಗಿ ಅವ್ರ ಸ್ಟೇಟಸ್ ಏನು, ಸಮಾಜದಲ್ಲಿ ಏನು ಸ್ಟೇಟಸ್ ಇದೆ, ಹ್ಯಾಬಿಚುವಲ್ ಅಫೆಂಡರ್ ಅವರು ಪದೇ ಪದೇ ಕ್ರೈಮ್ಗಳನ್ನು ಮಾಡಿ ಹಿಂಗೆ ತಗ್ಲಾಕೊಂಡಿರೋದು ಅದನ್ನೆಲ್ಲ ನೋಡ್ತಾರೆ. ಆಮೇಲೆ ಇವ್ರ ಡಿಪೆಂಡೆನ್ಸಿ ಇದೆಯಾ, ಅಂದರೆ ಇವರನ್ನೇ ನಂಬಿ ಬದುಕ್ತಾ ಇದ್ದ ಕುಟುಂಬ ಇದೆಯಾ, ಆಮೇಲೆ ಇವರು ಸಮಾಜದಲ್ಲಿ ಬದಲಾವಣೆ ಆಗೋ ಕ್ಯಾಟಗರಿ ಅವರ, ಇದೆಲ್ಲ ನೋಡಿ ಶಿಕ್ಷೆಯ ಪ್ರಮಾಣವನ್ನು ಪ್ರಕಟ ಮಾಡುತ್ತೆ. ಈ ಕಾರಣಕ್ಕೆ 1 ದಿನ 2 ದಿನ ಟೈಮ್ ಹೋಗುತ್ತೆ.